ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶಿವದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಕೀರ್ತನೆ. ಈ ಕೀರ್ತನೆಯ ನುಡಿಗಳ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು ಈ 14ನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿ ಮುಂದುವರಿಸೋಣ. ಈ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಶ್ರೀ ಪುಂಭೇದದಿ ಪದ್ಮಾಂಡವ ವ್ಯಾಪಿಸಿಹನೆಂದೀ ಪರಿ ತಿಳಿಯುವುದೇ ಫಲವಿದು ಬಾಳ್ದುದಕ್ಕೆ. ಶ್ರೀಹರಿಗೆ 2 ರೂಪಗಳಿವೆ. ಆ ರೂಪಗಳೊಳಗೆ ಪರತತ್ವ ಮತ್ತು ಅಪರತತ್ವಗಳಿವೆ ಎನ್ನುವುದನ್ನು ಹಿಂದಿನ ದಿವಸ ನೋಡಿಕೊಂಡು ಬಂದು, ಸ್ತ್ರೀಯರಲ್ಲಿ ಭಗವಂತ ಸ್ತ್ರೀ ರೂಪದಿಂದ ಇದ್ದು ವಿಹಾರ ಮಾಡ್ತಾ ಇದ್ದಾರೆ. ಸ್ತ್ರೀ ರೂಪದಿಂದ 36,000 ಈ ನಾಡಿಗಳ ಈ 36,000 ಬಲಭಾಗದ ನಾಡಿಗಳಲ್ಲಿ ಇದ್ದಾರೆ ಭಗವಂತ. ಈ ರೂಪವು ಹಗಲಿಗೆ ನಿಯಾಮಕವಾಗಿದೆ. ಇನ್ನು ಎಡಭಾಗದಲ್ಲಿ 36,000 ನಾಡಿಗಳಲ್ಲಿ ವ್ಯಂಜನ ಪ್ರತಿಪಾದ್ಯರಾಗಿರ್ತಕ್ಕಂತಹ ಶ್ರೀಹರಿ ಸ್ತ್ರೀ ರೂಪಗಳು ಇವೆ. ಇವು ರಾತ್ರಿಗೆ ನಿಯಾಮಕರಾಗಿ ವಿಹಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಶ್ರೀ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸ್ತಾ ಇದ್ದಾರೆ. ಹೇಗೆ ಈ ಬೃಹತಿ ಸಹಸ್ರ ಪ್ರತಿಪಾದ್ಯರಾಗಿರ್ತಕ್ಕಂತಹ ಭಗವಂತನ ಗುಣರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬೃಹತಿ ರೂಪದ ಪರಿಚಯವನ್ನು ಈ ಒಂದು ನುಡಿಯಲ್ಲಿ ಮಾಡ್ತಾ ಇದ್ದಾರೆ. ವಾರಿ ವಾಚನು ವಾರಿಯೊಳಗಿದ್ದಾರು ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ. ಈ ನುಡಿಯ ಭಾಗವಾಗಿಯೇ ಈ ಫಲವಿದು ಬಾಳ್ದುದಕ್ಕೆಯಲ್ಲಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳು ಇದರೊಳಗೆ ಸ್ತ್ರೀ ಪುಂಭೇದದಿ ಸ್ತ್ರೀ ರೂಪದಿಂದ ಮತ್ತು ಪುರುಷ ರೂಪದಿಂದ ಭಗವಂತ ಇದ್ದಾರೆ. ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇದ್ದಾರೆ, ಹಾಗೆಯೇ ಪುರುಷರಲ್ಲಿ ಪುರುಷ ರೂಪದಿಂದ ಇದ್ದಾರೆ. ಅದರೊಟ್ಟಿಗೆ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಬಲ ಮತ್ತು ಎಡಭಾಗಗಳಲ್ಲಿ ಪುರುಷ ಮತ್ತು ಸ್ತ್ರೀ ರೂಪದಿಂದಲೂ ಇದ್ದು ಹಗಲು ಮತ್ತು ರಾತ್ರಿಗೆ ನಿಯಾಮಕರಾಗಿದ್ದಾರೆ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಟ್ಟು 36,000 ಅಂದರೆ 72,000 ನಾಡಿಗಳಲ್ಲಿ ಈ ಸ್ತ್ರೀ ಮತ್ತು ಪುರುಷ ರೂಪದಿಂದ ಭಗವಂತನ ವ್ಯಾಪ್ತತ್ವವನ್ನು ನಾವಿಲ್ಲಿ ತಿಳಿಬೇಕು. ಯಾಕೆ 36,000 ಅಂತ ಹೇಳಿದ್ರು ಅಂದರೆ, ವರ್ಷಕ್ಕೆ 360 ದಿನಗಳು ಅಲ್ವಾ? ಪ್ರತಿಯೊಂದು ಜೀವಿಯ ಸರಾಸರಿ ಜೀವನದ ಒಂದು ಆಯಸ್ಸು ಎಷ್ಟಿದೆ? ಒಂದು 100 ವರ್ಷ ಅಂತ ಅಂದ್ಕೊಳ್ಳೋಣ. ಈಗ ಬದಲಾಗಿದೆ, ಸರಿ, ನಮ್ಮ ಆಹಾರ ಪದ್ಧತಿಗಳು ಬೇರೆ, ಆಚಾರ ವಿಚಾರಗಳು ಬೇರೆ, ಹಾಗಾಗಿ ಅದು 60-50ಕ್ಕೋ ನಿಲ್ತಾ ಇದೆ. ಆದರೆ ಸರಾಸರಿಯಾಗಿ
ಜೀವಿಯ ಒಂದು ಅವಧಿ 100 ವರ್ಷ. ಒಂದು ವರ್ಷಕ್ಕೆ 360 ದಿನಗಳು. ಹಾಗೆಯೇ 100 ವರ್ಷಕ್ಕೆ ಎಷ್ಟಾಯಿತು? 36,000 ಹಗಲು ಮತ್ತು ರಾತ್ರಿಗಳು ಆಗಿದೆ. ಹಾಗಾಗಿ ಶ್ರೀಹರಿ ಪ್ರತಿನಿತ್ಯವೂ ಪ್ರತಿಯೊಬ್ಬನಿಗಾಗಿ ಎರಡೆರಡು ರೂಪಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಕರುಣಾಸಾಗರನಾಗಿರ್ತಕ್ಕಂತಹ ಶ್ರೀಹರಿ ಅನ್ನೋದನ್ನು ಈ ಹರಿಕಥಾಮೃತ ಸಾರದ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ ದಾಸಾರ್ಯರು. ಅದನ್ನೇ ಇಲ್ಲಿ ಈ ಒಂದು ಅಣುಹರಿಕಥಾಮೃತ ಸಾರ ಫಲವಿದು ಬಾಳ್ದುದಕ್ಕೆ ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀ ಪುಂಭೇದದಿ, ಈ ರೀತಿಯಾಗಿ ಸ್ತ್ರೀಯರಲ್ಲಿಯೂ ಸ್ತ್ರೀ ರೂಪದಿಂದ ಇದ್ದು ಹಾಗೆಯೇ ಪುರುಷರಲ್ಲಿಯೂ ಪುರುಷ ರೂಪದಿಂದ ಇದ್ದು ವಿಹಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಅದು ಅಲ್ದೇನೆ ಅಂತ ಹೇಳ್ಬೋದು. ಅದು ಅಲ್ದೇನೆ ಪ್ರತಿಯೊಂದು ಚೇತನರಲ್ಲಿಯೂ ಕೂಡ ಪುರುಷ ಭಾಗ ಮತ್ತು ಸ್ತ್ರೀ ಭಾಗ, ಬಲಭಾಗ ಮತ್ತು ಎಡಭಾಗದಲ್ಲಿ ಇರ್ತಕ್ಕಂತಹ ನಾಡಿಗಳಲ್ಲಿಯೂ ಕೂಡ ಭಗವಂತ ಇದ್ದಾರೆ. ಅದಕ್ಕಾಗಿ ರೂಪದ್ವಯವು ಎನ್ನುವಂತಹದ್ದು. ಅದರೊಟ್ಟಿಗೆ ಪದ್ಮಾಂಡದಲ್ಲಿ ವ್ಯಾಪಿಸಿದ್ದಾರೆ ಅಂದರೆ ಭಗವಂತನ ವ್ಯಾಪ್ತತ್ವವನ್ನು ಇಲ್ಲಿ ಹೇಳಿದ ಹಾಗಾಯಿತು. ಸರಿ, ಅದು ಇಲ್ಲ. ಆದರೆ ಇಲ್ಲಿ ಸ್ತ್ರೀ ಮತ್ತು ಪುರುಷರು ಅಷ್ಟೇನಾ? ಅದರೊಟ್ಟಿಗೆ ಇನ್ನೊಂದು ಲಿಂಗವೂ ಇದೆಯಲ್ಲ. ನಮಗೆ ಸಾಮಾನ್ಯವಾಗಿ ಸ್ತ್ರೀಲಿಂಗ ಪುರುಷಲಿಂಗ, ಅದರೊಟ್ಟಿಗೆ ಇನ್ನೊಂದು ಲಿಂಗ ಇದೆ, ಅದು ನಪುಂಸಕ ಲಿಂಗ. ಹಾಗಿದ್ರೆ ಭಗವಂತ ನಪುಂಸಕ ಲಿಂಗವನ್ನು ಲಿಂಗದಲ್ಲಿ ಇರ್ತಕ್ಕಂತಹ ಜೀವರಲ್ಲಿಯೂ ಆ ಒಂದು ರೂಪವನ್ನು ಧರಿಸ್ತಾ ಇದ್ದಾರಾ ಅಂದರೆ ಇಲ್ಲ. ಯಾಕೆ ಅಂದರೆ ಈ ನಪುಂಸಕತ್ವ ಎನ್ನುವುದು ಒಂದು ದೋಷ. ಅದು ಶಾಪದಿಂದಾಗಿಯೋ ಅಥವಾ ಆ ಪಾಪದಿಂದಾಗಿಯೋ, ಆ ಜೀವಿ ಮಾಡಿರ್ತಕ್ಕಂತಹ ಪಾಪದಿಂದಾಗಿಯೋ ಆ ಒಂದು ದೋಷ ಬಂದಿರತ್ತೆ. ಭಗವಂತ ನಿರ್ದೋಷರು, ದೋಷಕ್ಕೆ ಅತೀ ದೂರರು, ಅವರಿಗೆ ದೋಷವೆಂಬುವುದೇ ಇಲ್ಲ. ಹಾಗಾಗಿ ಆ ರೂಪದ ಪ್ರಶ್ನೆಯೇ ಇಲ್ಲಿ ಬರೋಲ್ಲ. ಅದರೊಟ್ಟಿಗೆ ನನಗೆ ಇನ್ನೊಂದು ಸಂದೇಹ ಉಂಟಾಗ್ಬೋದು ನಮಗೆಲ್ಲ. ಏನು ಅಂದರೆ ಈ ಸ್ತ್ರೀ ರೂಪದಲ್ಲಿ ಇರ್ತಕ್ಕಂತಹ ಅಥವಾ ಈ ಸ್ತ್ರೀಯರು ಪುರುಷರಾಗಬಹುದೇ, ಪುರುಷರು ಸ್ತ್ರೀಯರಾಗಬಹುದೇ? ಇದೊಂದು ಸಂದೇಹ ಅಷ್ಟೇನೆ. ಆಗಬಹುದಾ ಅನ್ನೋದಾದರೆ ಈ ರೀತಿಯಾಗಿ ಸ್ವರೂಪತಃ ಬದಲಾಗಲ್ಲ. ಆದರೆ ಈ ಅನಾದಿ ಸ್ವರೂಪ ದೇಹ ಬದಲಾಗಲ್ಲ. ಆದರೆ ಶಾಪದಿಂದಲೋ ಅಥವಾ ಪಾಪದಿಂದಲೋ ಅಥವಾ ಇಚ್ಛೆಯಿಂದಲೋ ಕೂಡ ಈ ರೀತಿಯಾಗಿರುವಂತಹ ಬದಲಾವಣೆಗಳು ಸಾಧ್ಯವಾಗತ್ತೆ. ಅದನ್ನು ಪುರಾಣದಲ್ಲಿ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾರೆ, ಹೇಗೆಲ್ಲ ಸಾಧ್ಯ ಆಗಬಹುದು ಅನ್ನೋದಕ್ಕೆ. ಅದಕ್ಕೊಂದು ಶಿವಪಾರ್ವತಿಯರ ಕಥೆಯೂ ಕೂಡ ಬರುತ್ತೆ. ಈ ಒಂದು ಸುಕುಮಾರ ಎನ್ನುವಂತಹ ಉದ್ಯಾನವನದಲ್ಲಿ ಶಿವಪಾರ್ವತಿ ದೇವಿಯರು ತಮ್ಮ ಕ್ರೀಡಾ ವಿಲಾಸಗಳನ್ನು ಅಲ್ಲಿ ನಡೆಸ್ತಾ ಇರ್ತಾರೆ, ಕಾರ್ಯಕಲಾಪಗಳನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಅವರ ಕ್ರೀಡೆಗಳಿಗೆ ತೊಂದರೆ ಆಗಬಹುದು ಎಂದು ಪಾರ್ವತಿ ದೇವಿಯರು ಶಾಪ ಇಟ್ಟಿರ್ತಾರೆ. ಏನು, ಯಾರೂ ಬಂದು ನಮಗೆ ತೊಂದರೆ ಕೊಡಬಾರ್ದು. ಒಂದು ವೇಳೆ ಹಾಗೆ ಬಂದರೂ, ಯಾವುದೇ ಪುರುಷರು ಬಂದ್ರೂ ಕೂಡ ಅವರು ಸ್ತ್ರೀಯರಾಗಿ ಬದಲಾಗಬೇಕು ಎನ್ನುವಂತಹ ಶಾಪವನ್ನು ಅಲ್ಲಿ ಇಟ್ಟಿರ್ತಾರೆ. ಅದಕ್ಕಾಗಿ ಯಾರಾದರೂ ಆ ಒಂದು ಉದ್ಯಾನವನಕ್ಕೆ ಬಂದರೂ ಕೂಡ, ಯಾರೇ ಪುರುಷರು ಬಂದರೂ ಕೂಡ ಅವರು ಸ್ತ್ರೀಯರಾಗಿ ಬದಲಾವಣೆ ಹೊಂತಾರೆ. ಅದಕ್ಕೊಂದು ಸುಧಿಮ್ನ ಎನ್ನುವಂತಹ ಪುರುಷ ರಾಜಕುಮಾರ ಇಳ ಆಗಿ ಬದಲಾಗ್ತಾರೆ ಅನ್ನುವಂತಹ ಕಥೆಯೂ ಕೂಡ ಉಂಟು. ಇದು ಶಾಪದಿಂದ ಈ ರೀತಿಯಾಗಿ ಬದಲಾವಣೆ ಆಗಿದ್ದು ಉಂಟು. ಇನ್ನು ಪಾಪದಿಂದಾಗಿಯೂ ಬದಲಾವಣೆ ಆಗಿರ್ತಕ್ಕಂತಹ ಉದಾಹರಣೆಗಳು ಉಂಟು. ಅದು ಮಹಾಭಾರತದಲ್ಲಿ ಶಿಖಂಡಿಯಾಗಿ ಹುಟ್ಟಿರುವಂತಹದ್ದು. ತದನಂತರದಲ್ಲಿ ಇಚ್ಛೆಯಿಂದಾಗಿಯೂ ಈ ಪುರುಷರು ಸ್ತ್ರೀಯಾಗಿ ಬದಲಾವಣೆ ಆಗಿದೆ. ಅದು ತಾತ್ಕಾಲಿಕವಾಗಿ, ಇವು ಎಲ್ಲವೂ ಕೂಡ ತಾತ್ಕಾಲಿಕವಾಗಿ, ಸ್ವರೂಪತಃ ಬದಲಾವಣೆ ಆಗೋಲ್ಲ. ಇದು ಇಚ್ಛೆಯಿಂದ ಆಗಿದ್ದು ಯಾವಾಗ? ಮಹಾಭಾರತದ ಸನ್ನಿವೇಶ, ಅರ್ಜುನನು ಆ ಒಂದು ಕೊನೆಗೆ
ಈ ವನವಾಸದಲ್ಲಿ ಕೊನೆಯ ಒಂದು ವಾಸ ಅದು ಅಜ್ಞಾತವಾಸ, ಕೊನೆಯ ವರ್ಷ ಅದು ಅಜ್ಞಾತವಾಸವಾಗಿರುತ್ತೆ. ಆಗ ಅರ್ಜುನ ಬೃಹನ್ನಳೆಯಾಗಿ ಬದಲಾಗಿದ್ದು ಉಂಟು. ಅದನ್ನೆಲ್ಲ ಕೇಳಿದ್ದೇವೆ. ಅದು ತಾತ್ಕಾಲಿಕವಾಗಿ ಆಗಿರ್ತಕ್ಕಂತಹದ್ದು. ಹೀಗೆ ಈ ಬದಲಾವಣೆ ಸ್ತ್ರೀಯಿಂದ ಪುರುಷ, ಪುರುಷರಿಂದ ಸ್ತ್ರೀ ಆಗಿರುವಂತಹ ಬದಲಾವಣೆ ಶಾಪದಿಂದಲೋ ಅಥವಾ ಪಾಪದಿಂದಲೋ ಅಥವಾ ಇಚ್ಛೆಯಿಂದಾದರೂ ಆಗಿರಬಹುದು. ಇದು ನನಗೆ ಬಂದಿರುವಂತಹ ಸಂದೇಹವನ್ನು ನನ್ನ ಜ್ಞಾನಕ್ಕೆ ತಕ್ಕಂತೆ ನಾನು ಒಂದು ಸೊಲ್ಯೂಷನ್ ಅಂತ ಹುಡ್ಕೊಂಡಿದ್ದೇನೆ. ಇದಕ್ಕೆ ಇನ್ನು ಈ ಸ್ತ್ರೀ ಪುಂಭೇದದಿ ಈ ಪದ್ಮಾಂಡವ ವ್ಯಾಪಿಸಿ ಇಹನೆಂದೀ ಪರಿ ತಿಳಿಯುವುದೇ. ಹೀಗೆ ಭಗವಂತ ಶ್ರೀಹರಿ ಎಲ್ಲ ಪುರುಷ ಮತ್ತು ಸ್ತ್ರೀಯರಲ್ಲಿಯೂ ಕೂಡ ಈ ರೀತಿಯಾಗಿ ಎರಡೆರಡು ರೂಪದಿಂದ ಇದ್ದು ತನ್ನ ವ್ಯಾಪ್ತತ್ವವನ್ನು ವ್ಯಾಪ್ತತ್ವವನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಭಗವಂತನಿಗೆ ಎರಡು ರೂಪಗಳೂ ಇವೆ. ಇನ್ನು ಶ್ರೀಹರಿಗೂ ಎರಡು ರೂಪಗಳಿವೆಯೇ? ಹೌದು. ಅದು ಶ್ರೀಮನ್ನಾರಾಯಣ ರೂಪ ಒಂದು, ನಾರಾಯಣೀ ರೂಪ ಎರಡು, ಸ್ತ್ರೀ ರೂಪ. ಈ ನಾರಾಯಣೀ ರೂಪ ಅತ್ಯಂತ ಸುಂದರವಾಗಿರ್ತಕ್ಕಂತಹ ರೂಪ. ಯದ್ಯಪಿ ಭಗವಂತನ ರೂಪ ಅದು ಪುರುಷ ರೂಪವೂ ಆಗಿರಬಹುದು, ಸ್ತ್ರೀ ರೂಪವೂ ಆಗಿರಬಹುದು. ಅದು ತುಂಬ ಸುಂದರವಾಗಿರ್ತಕ್ಕಂತಹ ರೂಪ, ಮನಸೆಳೆಯುವಂತಹ ರೂಪ. ಆದರೆ ನಮ್ಮಂತಹ ಈ ಪ್ರಾಕೃತ ಶರೀರವಲ್ಲ, ಅಪ್ರಾಕೃತ ಶರೀರಿ. ಹಾಗೆ ಜ್ಞಾನಾನಂದಮಯ ಸ್ವರೂಪ ಶರೀರವಾಗಿರುತ್ತೆ ಭಗವಂತರದ್ದು. ನಾರಾಯಣಿ ರೂಪಕ್ಕೆ ಉದಾಹರಣೆಗಳು ಮೋಹಿನಿ ರೂಪ ಉಂಟು, ಗಾಯತ್ರಿ ರೂಪ ಉಂಟು. ಈ ಎಲ್ಲ ರೂಪಗಳು ಕೂಡ ನಮ್ಮಂತೆ ಅಲ್ಲ ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕು. ಜ್ಞಾನಾನಂದ ಸ್ವರೂಪವಾಗಿರ್ತಕ್ಕಂತಹ ಈ ದೇಹಕ್ಕೆ, ಭಗವಂತನ ದೇಹಕ್ಕೆ ಎರಡೆರಡು ರೂಪಗಳು ಇದೆ, ಆದರೆ ನಮ್ಮಂತೆ ಅಲ್ಲ. ಸ್ತ್ರೀ ಪುಂಭೇದದಿ ಈ ರೀತಿಯಾಗಿರುವಂತಹ ಭೇದದಿಂದ ಭಗವಂತ ಎಲ್ಲ ಪದ್ಮಾಂಡದಲ್ಲಿಯೂ ವ್ಯಾಪಿಸಿದ್ದಾರೆ, ಎಲ್ಲ ಚೇತನರಲ್ಲಿಯೂ ಇದ್ದಾರೆ. ಹೇಗೆ? ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ. ಬಲಭಾಗದಲ್ಲಿ ಪುರುಷ ರೂಪದಿಂದ, ಹಾಗೆ ಎಡಭಾಗದಲ್ಲಿ ಸ್ತ್ರೀ ರೂಪದಿಂದ ಇದ್ದು ವಿಹಾರ ಮಾಡ್ತಾ ಇದ್ದಾರೆ. ಆಯಾ ಚೇತನರಲ್ಲಿ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಇದು ಎಲ್ಲವೂ ಕೂಡ ವ್ಯಾಪ್ತತ್ವವನ್ನೇ ಒಳಗೊಂಡಿದೆ. ಭಗವಂತನ ವ್ಯಾಪ್ತತ್ವ ಪ್ರತಿಯೊಂದು ಚೇತನರಲ್ಲಿದ್ದಾರೆ. ಅದರೊಟ್ಟಿಗೆ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದ್ದಾರೆ. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವ್ಯಾಪ್ತಿ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಭಗವಂತನ ರೂಪಗಳಿವೆ, ಯಾವ ಯಾವ ವಸ್ತುಗಳಲ್ಲಿ ಭಗವಂತನ ರೂಪ ಇದೆ ಎನ್ನುವಂತಹದ್ದನ್ನು, ಆ ವ್ಯಾಪ್ತತ್ವವನ್ನು ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಆ ಪರಮಾತ್ಮಗೆ ರೂಪದ್ವಯವು, ಪರಾಪರ ತತ್ವಗಳು ಇದರೊಳಗೆ, ಪರತತ್ವ ಮತ್ತು ಅಪರತತ್ವ. ಇಡೀ ವೈಕುಂಠ, ಅನಂತಾಸನ ಮತ್ತು ಶ್ವೇತದ್ವೀಪ ಅದರಲ್ಲಿಯೂ ವ್ಯಾಪ್ತತ್ವವನ್ನು ತೆಗೆದುಕೊಂಡಿದ್ದಾರೆ ಶ್ರೀಹರಿ. ಅದರೊಟ್ಟಿಗೆ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಜೀವರಲ್ಲಿಯೂ, ಚೇತನರಲ್ಲಿಯೂ ಸ್ತ್ರೀ ಮತ್ತು ಪುರುಷ ರೂಪದಿಂದಲೂ ಕೂಡ ಇದ್ದಾರೆ ಎನ್ನುವುದನ್ನು ಇಲ್ಲಿ ಪದ್ಮಾಂಡವನ್ನು ವ್ಯಾಪಿಸಿ ಇಹನು ಎಂದು ಈ ಪರಿ ತಿಳಿಯುವುದೇ. ಈ ಪರಿ ಅಂದರೆ ಈ ರೀತಿಯಾಗಿ ತಿಳಿಯಬೇಕು, ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಮಾಡಿದರೆ ನಮಗೆ ಫಲ, ಆಮುಷ್ಮಿಕ ಫಲ. ಪುರುಷರಲ್ಲಿ ಪುರುಷರಂತೆ, ಸ್ತ್ರೀಯರಲ್ಲಿ ಸ್ತ್ರೀಯಂತೆ ಇದ್ದು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಚಿಂತನೆ ನಮಗೆ ಬರಬೇಕು. ಆ ರೀತಿಯಾಗಿ ಚಿಂತಿಸುವುದೇ ಇಹನೆಂದು ಈ ಪರಿ ತಿಳಿಯುವುದೇ, ಈ ರೀತಿಯಾಗಿ ತಿಳಿದುಕೊಳ್ಳುವುದೇ ಫಲ. ಇದು ಬಾಳ್ದುದಕ್ಕೆ ಎಂದು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಎಂದು ಈ ರೀತಿಯಾಗಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಮುಂದಿನ ನುಡಿಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೇನೆ. ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ ಶ್ರೀ ಭಾರತೀ ರಮಣಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.